ನಮಸ್ಕಾರ. ಜೀವನ ಜೀವನ ಅಂದ್ರೆ ಏನು ಅಂತ ಒಂದು ದೊಡ್ಡ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇರುತ್ತೆ. ಕೆಲವೊಬ್ರಂತೂ ಅದಕ್ಕೆ ಒಂದು ಡೆಫಿನಿಷನ್ ಕೊಟ್ಟು ಗಪ್ಪ ಬಿಟ್ಟಿದ್ದಾರೆ. ಕೆಲವೊಬ್ರು ಇರ್ಬೋದು ಬಿಡಪ್ಪ, ಏನಾದ್ರೂ ಇರ್ಬೋದು ಜೀವನ, ಅದ್ ತಿಳ್ಕೊಂಡಾದ್ರೂ ಏನ್ ಮಾಡೋದು, ನಡೆದಿದೆ ಅನ್ನೋರು ಇದ್ದಾರೆ. ಕೆಲವೊಬ್ರು ಫುಲ್ಲು ಹುರುಪಿನಲ್ಲಿ ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಸಾಧಕನಾಗಬೇಕು, ಇವೆಲ್ಲ ಹುಚ್ಚು ಹಿಡ್ದಿದ್ದು ಬಹಳ ಜನ ಇದ್ದಾರೆ. ಯಾವ್ದು ಸರಿ ಯಾವ್ದು ತಪ್ಪು ಯಾವ್ದು ಇಲ್ಲ ಹೇಳಿದ್ರೆ ಜೀವನದಲ್ಲಿ ಸರಿ ತಪ್ಪು ಅನ್ನೋದಿಲ್ಲ. ಇಲ್ಲ ಮತ್ತೇನು ಜೀವನ ನನಗನ್ಸುತ್ತೆ, ನಿಮ್ಗೆ ಹೆಂಗ ಅನ್ಸುತ್ತೆ? ನಿಮ್ದು ಒಂದು ಏನೋ ಜೀವನದ ಒಂದು ಡೆಫಿನೇಷನ್ ಇದೆ. ನನಗೇನು ಅನ್ಸುತ್ತೆ ಅಂದ್ರೆ ಜೀವನ ಇದೊಂದು ಆಟಪ್ಪ. ಒಟ್ಟು ಏನೋ ಮಾಡಿ ರೆಡಿಯಾಗಿ ಬಂದ್ವಿ, ಆಟ ಆಡ್ಬೇಕು. ಎಷ್ಟೋ ವರ್ಷ, 30 ವರ್ಷ, 40 ವರ್ಷ, 50 ವರ್ಷ, 60 ವರ್ಷ. ಯಾಕಂದ್ರೆ ಇದು ಆಟ ಅಂತ ತಿಳಿಯೋದ್ರಲ್ಲೇ ಒಂದು 20 ವರ್ಷ ಆಗಿರುತ್ತೆ. ತಿಳಿದ ಮೇಲೆ ಆಡ್ಬೇಕು ಅಂದ್ರೆ ಒಂದು 20 ವರ್ಷ. ಅದಾದ್ಮೇಲೆ ಎಲ್ಲ ತಿಳ್ಕೊಂಡು ಇನ್ನೇನು ಆಡ್ಬೇಕು ಅನ್ನೋದ್ರಲ್ಲೇ ದೇಹ ಬೇಡ ಅನ್ನುತ್ತೆ. ಬಿಟ್ಬಿಡಪ್ಪ, ಆಟ ಆಡ್ಬೇಡ, ಇನ್ನ ಸಾಕು, ನಿನ್ ವಯಸ್ಸಾಯ್ತು ಅಂತ ಅದು ಹೇಳುತ್ತೆ. ಇದೊಂದು ಆಟ, ಎದುರಾಟ, ಮನಸ್ಸಿನ ಆಟ ಇರ್ಬೋದು, ಜಗತ್ತಿನ ಆಟ ಇರ್ಬೋದು, ಎಲ್ಲಾ ಮನಸ್ಸುಗಳು ಸೇರ್ಕೊಂಡು ಆಟ ಆಡ್ತಾ ಇರ್ಬೋದು. ಸೊ ಜೀವನ ಅಂದ್ರೆ ಒಂದು ಆಟ. ಸೊ ಅದರಲ್ಲಿ ನಮ್ದೊಂದು ಆಟ, ನಿಮ್ದೊಂದು ಆಟ, ನೀವೊಂದು ಆಡೋದು, ನಾವೊಂದು ಆಡೋದು. ಆಟದಲ್ಲೇ ಹಾಡೋದು, ಕುಣಿಯೋದು, ಜಿಗಿಯೋದು, ಬೇಜಾರು ಮಾಡ್ಕೊಳ್ಳೋದು, ಅಳೋದು, ಕರಿಯೋದು, ಕರೆಸ್ಕೊಳ್ಳೋದು, ಒಳ್ಳೆಯವನ್ನ ಅನ್ಸ್ಕೊಳ್ಳೋದು, ಕೆಟ್ಟವನ್ನ ಅನ್ಸ್ಕೊಳ್ಳೋದು, ಇದೆಲ್ಲ ಜೀವನದ ಒಂದು ಪಾಠನೇ ಅಲ್ಲ. ಸೊ ಈ ಆಟ ನಮ್ಗೆ ಎಷ್ಟೋ ಪಾಠಗಳನ್ನು ಕಲಿಸುತ್ತೆ. ಈಗ ಫುಟ್ಬಾಲ್ ಅಂತ ನೋಡ್ಕೊಳ್ಳಿ, ಒಂದು ಫುಟ್ಬಾಲ್ ಆಟ ಅಂತ ನೋಡಿ. ಫುಟ್ಬಾಲ್ನಲ್ಲಿ ಏನಪ್ಪ ಆಟ ಇರೋದು? ಒಂದು ಬಾಲ್ ಇರುತ್ತೆ, ಈ ಸೈಡ್ 11 ಜನ, ಆ ಸೈಡ್ 11 ಜನ ಓಡ್ತಾ ಇರ್ತಾರೆ. ಅವರು ಸರಿಯಾಗಿ ಓಡ್ತಾ ಇದಾರಲ್ಲೋ, ರೂಲ್ಸ್ ಪ್ರಕಾರ ಓಡ್ತಾ ಇದಾರಲ್ಲೋ ಅಂತ ತಿಳ್ಕೊಳ್ಳಿಕ್ಕೆ ಇಬ್ರು ರೆಫ್ರಿ ಇರ್ತಾರೆ, ಆ ಸೈಡ್ ಒಬ್ನು, ಈ ಸೈಡ್ ಒಬ್ನು. ಆಮೇಲೆ ಇವ್ರು ಗೆಲ್ತಾರೋ ಸೋಲ್ತಾರೋ ಅಂತ ಗೊತ್ತು ಮಾಡ್ಕೊಳ್ಬೇಕಂದ್ರೆ ಅವ್ರಿಗೆ ಆ ಸೈಡ್ ಒಂದು ಗೋಲ್ ಪೋಸ್ಟ್, ಈ ಸೈಡ್ ಒಂದು ಗೋಲ್ ಪೋಸ್ಟ್. ಇದನ್ನೆಲ್ಲ ಇವ್ರು ಹೆಂಗ ಆಟ ಆಡ್ತಾರೆ ಅಂತ ನೋಡ್ಲಿಕ್ಕೆ ಲಕ್ಷಗಟ್ಟಲೆ ಜನ ಒಂದು ಸ್ಟೇಡಿಯಂನಲ್ಲಿ ಕೂತ್ಕೊಂಡಿರ್ತಾರೆ. ಕೋಟಿಗಟ್ಟಲೆ ಜನ ಮೊಬೈಲ್ನಲ್ಲಿ, ಟಿವಿಯಲ್ಲಿ, ಯಾವುದೋ ಒಂದು ಮೀಡಿಯಾದಲ್ಲಿ ಆ ಒಂದು ಆಟವನ್ನು ನೋಡ್ತಾ ಇರ್ತಾರೆ. ಇಷ್ಟು ಜನ ನೋಡ್ತಾ ಇದ್ದಾರೆ ಅಂತ ಹೇಳಿ ಅದು ನಮ್ಮ ದೇಶ ಗೆಲ್ಲಬೇಕು ಅಂತ ದೇಶ ಪ್ರೇಮ ಅಲ್ಲಿ ಬಂದಿರುತ್ತೆ. ಅದಕ್ಕೆ ಹೆಂಗಾದ್ರೂ ಮಾಡಿ ಗೆಲ್ಲೇಬೇಕು ಅಂತ, ಇವ್ನ ಹೆಂಗ್ ಗೆಲ್ಲಿಸ್ಬೇಕು ಅಂತ ಅವ್ರಿಗೊಬ್ಬನು ಕೋಚ್ ಇರ್ತಾನೆ. ಅವ್ನು ಹೆಂಗೆ ಆಡ್ಬೇಕು, ಏನ್ ಮಾಡ್ಬೇಕು ಅಂತ ಕಲಿಸ್ತಾನೆ. ಇದೆಲ್ಲ ಕಲಿಸ್ಬೇಕು ಅನ್ನೋದಕ್ಕಿಂತ ಯಾರಿಗೆ ಕಲಿಸ್ಬೇಕು ಅಂತ ಪ್ರಶ್ನೆ ಬರುತ್ತೆ. ಯಾರಿಗೆ ಕಲಿಸ್ಬೇಕಂದ್ರೆ ಯಾರು ಒಳ್ಳೆಯವನ್ನ ಆಡ್ತಿರ್ತಾನೆ. ಸೊ ಅದಕ್ಕೊಂದು ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ. ಎಲ್ಲ ಆದ್ಮೇಲೆ ಆಟಕ್ಕೆ ಬರ್ತಾರೆ. ಆಟ ಬಂದ ತಕ್ಷಣ ಎರಡೂ ಪಾರ್ಟಿಯವರು, ಆಕ್ಚುಲಿ ಇಬ್ರು ಮನುಷ್ಯರೇ, ಬಟ್ ಒಂದು ಆ ಬಾಲಿನ ಸಲುವಾಗಿ ಇಬ್ರು ವೈರಿಗಳಾಗ್ತಾರೆ. ಇವನ್ ಏನಾದ್ರೂ ಮಾಡಿ ಈ ಟೀಮ್ನವರು ತಗೊಂಡೋಗಿ ಅದನ್ನ ಆ ಟೀಮ್ನಲ್ಲಿ ಹೋಗಿ ಆ ಗೋಲ್ನಲ್ಲಿ ಹಾಕ್ಬೇಕು ಅಂತ ಇವ್ರದೊಂದು ಇಚ್ಛೆ. ಅವ್ರದ್ದೇನು ಇಚ್ಛೆ ಅಂದ್ರೆ ಇವ್ರ ಹೊಟ್ಟೆ ನಮ್ ಗೋಲ್ನಲ್ಲಿ ಹಾಕ್ಬಾರ್ದು, ಇವ್ನ ಹೆಂಗ್ ತಡಿಯಬೇಕು ಅಂತ ಅವ್ರದೊಂದು ಇಚ್ಛೆ. ಆದ್ರೂ ನಮ್ಮವ್ರು ಹೋಗಿ ಆ ಗೋಲ್ನಲ್ಲಿ ಹಾಕ್ಬೇಕು ಅಂತ ಇವ್ರದ್ದು ಇಚ್ಛೆ. ನೋಡಿ, ಒಂದು ಬಾಲು ಇಬ್ರು ಮನುಷ್ಯರನ್ನ ವೈರಿಗಳನ್ನ ಮಾಡ್ಬಿಡುತ್ತೆ ಆ ಕ್ಷಣಕ್ಕೆ. ಓಕೆ, ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಅನ್ನೋಣ ಅದಕ್ಕೆ. ಸ್ಪೋರ್ಟ್ಸ್ಮನ್ ಸ್ಪಿರಿಟ್, ವೈರಿ ಅನ್ನೋದು ಬೇಡ, ಸ್ಪೋರ್ಟ್ಸ್ ಅಪ್ಪ, ಹೌದಾ? ಒಂದ್ ಮಜಾ ಬರುತ್ತೆ. ಮುಂದೆ ಆ ಆಟದಲ್ಲಿ ಏನೇನಾಗುತ್ತೆ? ಬೀಳೋದು, ಗೆಲ್ಲೋದು, ಸೋಲೋದು, ಹೇಳೋದು, ಬಾಲ್ ಹೊಡಿಯೋದು, ಹೇಗಾದ್ರೂ ಮಾಡಿ ಆ ಬಾಲನ್ನ ಹೋಗಿ ಆ ಗೋಲ್ನಲ್ಲಿ ಹಾಕ್ಬೇಕು ಅನ್ನೋದು ಒಂದು ಇಚ್ಛೆ, ಇಬ್ಬರಿಗೂ ಇಚ್ಛೆ. ಯಾರ್ದು ಬೀಳುತ್ತೆ ಗೋಲು, ಆ ಸೈಡ್ನವರು ಅಂದ್ರೆ ಅವ್ರ ಪೈಕಿ ಯಾರು ಇರ್ತಾರೆ ಅಂದ್ರೆ ಅವ್ರಿಗೆ ಯಾರು ಬಹಳ ಲೈಕ್ ಮಾಡ್ತಿರ್ತಾರೆ, ಅವ್ರಿಗೆ ಅಲ್ಲಿ ಆಡಿಯನ್ಸ್ ಇರ್ಬೋದು, ಇಲ್ಲ ಟೀಮ್ನಲ್ಲೇ ಇರ್ಬೋದು. ಯಾವಾಗ ನಿಮ್ದು ಬಾಲ್ ಹೋಗಿ ಅಲ್ಲಿ ಬಿಟ್ಟುತ್ತೆ, ಅವಾಗ ಇವ್ರಿಗೆಲ್ಲ ಖುಷಿ, ಎಲ್ಲ ನಿಂತು ಚೀರಾಡಿ ಒದರಾಡಿ ವಾ ಅಂದು ಚಪ್ಪಾಳೆ ಹೊಡಿತಾರೆ. ಬಟ್ ಯಾರ ಕಡೆ ಅದು ಹೋಗಿ ಗೋಲ್ ಬಿದ್ದಿರುತ್ತೆ ಅವ್ರು ಸೋತಂಗಲ್ಲ, ಅಂದ್ರೆ ಅವ್ರಿಗೆ ಬೇಜಾರು. ಸೊ ಅರ್ಧ ಸ್ಟೇಡಿಯಂನಲ್ಲಿ ಅರ್ಧ ಜನಕ್ಕೆ ಖುಷಿ ಆಗುತ್ತೆ, ಅರ್ಧ ಬೇಜಾರಾಗುತ್ತೆ. ನೋಡಿ ಗೆಳೆಯರೆ, ಎಷ್ಟು ಚೆನ್ನಾಗಿದೆ. ಖುಷಿ ಆಗೋದು, ಬೇಜಾರಾಗೋದು, ಖುಷಿ ಆಗೋದು, ಬೇಜಾರಾಗೋದು, ಹೆಂಗಾದ್ರೂ ಮಾಡಿ ಗೆಲ್ಬೇಕು. ಆಮೇಲೆ ಒಂದು ಗೋಲ್ ಹೊಡ್ಸ್ಕೊಂಡ್ಮೇಲೆ ಇವನು ರುದ್ರಾವತಾರದಲ್ಲಿ ಬರ್ತಾನೆ, ನಾನ್ ಬಿಡೋದಿಲ್ಲ, ನಾನು ಗೋಲ್ ಹೊಡೆದೇ ತಿರ್ತೇನೆ ಅಂತ ಹೇಳಿ ಇವನು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಅದು ದಟ್ ಈಸ್ ಕಾಲ್ಡ್ ಚಾಲೆಂಜ್ ಅಂತ ಅದಕ್ಕೊಂದು ಶಬ್ದ ಕೊಟ್ಟರು. ಚಾಲೆಂಜ್, ಯಾವಾಗ ಸೋಲ್ ಬಂದಿರುತ್ತೆ ಯಾವಾಗ ಚಾಲೆಂಜ್ ತಗೊಳ್ಬೇಕು, ವೈರಿಗಳನ್ನ ನಿಮ್ಮೊಳಗಿನ ಶಕ್ತಿಯನ್ನ ಬಡಿದೆಬ್ಬಿಸಬೇಕು, ಎಬ್ಬಿಸಿ ಅದನ್ನ
ಹೆಂಗಾದ್ರೂ ಉಪಯೋಗ ಮಾಡಿ ಅದನ್ನ ಕಾರ್ಯರೂಪಕ್ಕೆ ತರಬೇಕು, ಒಂದೊಂದು ಗೋಲ್ ಇಡಬೇಕು. ಸೊ ಈ ಒಂದು ಸಂಘರ್ಷ ಚಾಲು ಆಗಿದೆ. ಆಟ ಆಡೋರ ಮಧ್ಯೆ ಜಗಳ ಸ್ಟಾರ್ಟ್ ಇದ್ರೆ ಅಂದ್ರೆ ಇನ್ನೊಂದು ಸಂಘರ್ಷ ಇದ್ರೆ ಆಟ ನೋಡೋರಲ್ಲಿನೂ ಸಂಘರ್ಷ ಇರುತ್ತೆ. ಹೌದಾ? ಏನೇ ಇರ್ಬೋದು, ಭಾರಿ ಕ್ಲೋಸ್ ಫ್ರೆಂಡ್ ಇರ್ಬೋದು, ಬಟ್ ಈ ಟೀಮಿಗೆ ನೀನ್ ಸಪೋರ್ಟ್ ಮಾಡ್ತಾ ಇದೀಯಾ, ಆ ಟೀಮಿಗೆ ಅವ್ನು ನಿಮ್ ಫ್ರೆಂಡ್ ಸಪೋರ್ಟ್ ಮಾಡ್ತಾ ಇದ್ದಾನಂದ್ರೆ ನೀವು ಒಳ್ಳೆ ಫ್ರೆಂಡ್ಸು, ಬಟ್ ಆ ಗೇಮಿನ ವಿಷಯದಲ್ಲಿ ಇಬ್ರು ವೈರಿಗಳಾಗ್ತೀರಾ, ವಿಚಾರ ಮಾಡ್ಕೊಳ್ತೀರಾ, ಸಿಟ್ಟಿಗೆಳ್ತೀರಾ, ಚಾಲೆಂಜ್ ಮಾಡ್ತೀರಾ, ಅವ್ನಿಗೆ ಚುಚ್ಚಿ ಮಾತಾಡ್ತೀರಾ, ಚುಚ್ಚಿ ಮಾತಾಡ್ಸ್ಕೊತೀರಾ. ಇದು ಆಟ. ಸೊ ಮುಂದೆ ಬಿದ್ದವನು ಎಳ್ಳೇಬೇಕು, ಅವಕಾಶಗಳು ಬಂದೇ ಬರ್ತವೆ. ಇದೆಲ್ಲ ಮಾಡ್ಕೊಂಡು ಆಟ ಆಡ್ಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟು ಆ ಒಂದು ಟೀಮ್ ನಲ್ಲಿ ಸೇರ್ಬೇಕಂತ ಎಷ್ಟೋ ವರ್ಷ ಪ್ರಯತ್ನ ಪಟ್ಟಿರ್ತಾರೆ. ಒಳಗಡೆ ಬಂದು ಆಟ ಆಡಿದ್ಮೇಲೆ ಮುಂದೆ ಹೋಗಿ ಗೋಲ್ ಹೊಡೆಯೋ ಅವಕಾಶ ಇರ್ಬೋದು, ಇಲ್ಲ ಹಿಂದೆ ಗೋಲ್ ಹಿಡ್ಕೊಂಡು ಗೋಲನ್ನು ಪ್ರೊಟೆಕ್ಟ್ ಮಾಡೋ ಅವಕಾಶ ಇರ್ಬೋದು, ಇಲ್ಲ ಎರಡೂ ಅವಕಾಶ ವಂಚಿತನಾಗಿ ಅಷ್ಟು ದೂರ ಹೋಗಿ ಸ್ಟೇಡಿಯಂನಲ್ಲಿ ಕೂತ್ಕೊಂಡ್ರು ಓಕೆ, ಆ ಫೀಲ್ಡ್ ನಲ್ಲಿ ಇಳಿಲಾರ್ದಂಗೆ ಬರೇ ಹೊರಗಡೆ ಕೂತ್ಕೊಂಡು ವಾಪಸ್ನು ಬರ್ಬೋದು ಆ ಪ್ಲೇಯರ್. ಜೀವನನೂ ಹಂಗೆ ಗೆಳೆಯರೆ. ಎಷ್ಟೋ ಜನ ಮುಂದೆ ಬಿದ್ದು ಆಟ ಆಡ್ತಾ ಇದ್ದಾರೆ, ಎಷ್ಟೋ ಜನ ಆಗಿದ್ದನ್ನ ಉಳಿಸ್ಕೊಳ್ಳಿಕ್ಕೆ ಏನೇನೋ ಪ್ರೊಟೆಕ್ಷನ್ ಪ್ಲಾನ್ ಮಾಡ್ತಾ ಇದ್ದಾರೆ, ಎಷ್ಟೋ ಜನ ಆಡ್ಬೇಕು ಅಂತ ಇದೇ ಇಚ್ಛೆ, ಬಟ್ ಆಡ್ಲಿಕ್ಕೆ ಅವಕಾಶನೇ ಇಲ್ಲ. ಅಟ್ ದ ಸೇಮ್ ಟೈಮ್ ಏನ್ ಆಡ್ಲಿ ಅಂತ ಒಂದು ಕನ್ಫ್ಯೂಷನ್ ಅಲ್ಲಿ ಹೊರಗಡೆನೇ ಕೂತ್ಕೊಂಡಿದ್ದಾರೆ. ಇದು ಜೀವನದ ಆಟ ಗೆಳೆಯರೆ. ಏನಪ್ಪ ಈ ಡಿಫ್ರೆನ್ಸ್? ಈ ಫುಟ್ಬಾಲ್ ಗ್ರೌಂಡ್ಗೆ ನಮ್ಮ ಜೀವನಕ್ಕೆ ಏನ್ ಡಿಫ್ರೆನ್ಸು? ಏನಾದ್ರೂ ಒಂದು ಇರ್ಬೇಕಲ್ಲ. ನೋಡಿ, ಫುಟ್ಬಾಲ್ ಗ್ರೌಂಡ್ ನಲ್ಲಿ ಒಂದು ಬೌಂಡ್ರಿ ಅಂತ ಇರುತ್ತೆ. ಆ ಬೌಂಡ್ರಿ ದಾಟಿ ಬಾಲ್ ಹೋದ್ರೆ ಅದು ಮತ್ತೊಂದ್ಸಲ ಅದು ಹೊರಗಡೆ ತಗೊಂಡೆ ಆಟ ಆಡ್ಬೇಕು, ಅದು ಬಿಟ್ಟು ಮಾಡ್ಲಿಕ್ಕೆ ಬರೋದಿಲ್ಲ. ಒಂದು ಬೌಂಡ್ರಿ ಇರುತ್ತೆ, ಒಂದು ಕ್ಷೇತ್ರ ಡಿಸೈಡ್ ಆಗಿರುತ್ತೆ. ಇನ್ನೊಂದು ಆಚೆ ಸೈಡ್ ಒಂದು ಗೋಲ್ ಪೋಸ್ಟ್, ಈಚೆ ಸೈಡ್ ಒಂದು ಗೋಲ್ ಪೋಸ್ಟ್ ಇರುತ್ತೆ. ಅಂದ್ರೆ ಡೈರೆಕ್ಷನ್ ಕ್ಲಿಯರ್ ಇರುತ್ತೆ, ಎಲ್ಲಿ ಹೋಗಿ ಬಾಲ್ ಹಾಕ್ಬೇಕು ಅನ್ನೋದು ಬಹಳ ಕ್ಲಿಯರ್ ಇರುತ್ತೆ. ಎಲ್ಲಾದ್ರೂ ಹಾಕೋದಿಲ್ಲ, ಅದು ಆ ಗೋಲ್ನಲ್ಲೇ ಹಾಕ್ಬೇಕು. ಗೊತ್ತಾಯ್ತಾ? ಈ ಟೀಮ್ನವರು ಆ ಟೀಮ್ನವರು ಅಂತ ಬಹಳ ಕ್ಲಿಯರಿಟಿ ಇರುತ್ತೆ. ಗೊತ್ತಾಯ್ತಾ? ಇವರಿಬ್ರು ಸೇರ್ಕೊಂಡು ಹಾಕುವಾಗ ಏನು ತೊಂದರೆಗಳಾಗಬಾರ್ದು ಅಂತ ಹೇಳಿ ಅದು ಇಬ್ರು ಸೇರ್ಕೊಂಡು ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ಕೊಂಡಿರ್ತಾರೆ. ಆ ಒಂದು ಇತಿಮಿತಿಗಳಲ್ಲಿ ಅದನ್ನ ಆಟ ಆಡ್ಬೇಕು. ಈ ಇತಿಮಿತಿಗಳನ್ನ ತಪ್ಪಿದಾಗ, ರೂಲ್ಸ್ ರೆಗ್ಯುಲೇಷನ್ ತಪ್ಪಿದಾಗ ಅದು ಮ್ಯಾನೇಜ್ ಮಾಡ್ಲಿಕ್ಕೆ ಒಬ್ರು ಬೇಕಲ್ಲ, ಅವರೇ ರೆಫ್ರಿ. ಒಂದಿಬ್ರು ರೆಫ್ರಿನೂ ಇರ್ತಾರೆ. ಅಲ್ಲಿ ಯಾರಾದ್ರೂ ಚೆನ್ನಾಗಿ ಆಡಿಲ್ಲ, ಏನಾದ್ರು ತಪ್ಪು ಮಾಡಿದ ಅಂದ್ರೆ ಅವನಿಗೆ ನೋಟಿಸ್ ಕೊಡ್ಲಿಕ್ಕೆ ಒಬ್ಬ ರೆಫ್ರಿನೂ ಇರ್ತಾರೆ. ಜೊತೆಗೆ ರೈಟ್, ಆ ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಲಿಮಿಟೆಡ್ ಸಮಯ ಇರುತ್ತೆ, ಇಷ್ಟೇ ಸಮಯದಲ್ಲಿ ಆಟ ಮುಗಿಸ್ಬೇಕು. ಅಂದ್ರೆ ಒಂದು ಸೆಷನ್ ಅಂದ್ರೆ 40 ನಿಮಿಷ, ಇನ್ನೊಂದು ಸೆಷನ್ 40 ನಿಮಿಷ, ಇಲ್ಲ 30 ನಿಮಿಷ 30 ನಿಮಿಷ, ಹಿಂಗೆ ಒಂದು ಡಿಸಿಷನ್ ಟೈಮ್ ಇರುತ್ತೆ. ಇಷ್ಟು ಸಮಯದಲ್ಲೇ ಯಾರು ಹೆಚ್ಚಿಗೆ ಗೋಲ್ ಹೊಡಿತಾರೆ ಅವರೇ ಗೆದ್ದಂಗೆ. ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿ ಓಕೆ ಮಾಡಬೇಕು ಅನ್ನೋದೊಂದು ಕ್ಲಿಯರ್ ಇದೆ. ಬಟ್ ಜೀವನದ ಆಟ ಹಂಗಿಲ್ಲ ಗೆಳೆಯರೆ. ಜೀವನದ ಆಟಕ್ಕೆ ಬೌಂಡ್ರೀಸೇ ಇಲ್ಲ, ಗೋಲ್ ಪೋಸ್ಟೇ ಇಲ್ಲ, ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನೋದು ಇಲ್ಲ. ನಾವೇ ನಮ್ಮ ಸ್ವಂತ ರೂಲ್ಸ್ ರೆಗ್ಯುಲೇಷನ್ಸ್ ಹಾಕೊಳ್ಬೇಕು. ಇಲ್ಲಿ ರೂಲ್ಸ್ ಬಿಟ್ಟು ಆಡೋರು ಇದ್ದಾರೆ, ರೂಲ್ಸ್ ಇಟ್ಕೊಂಡು ಆಡೋರು ಇದ್ದಾರೆ, ಎಲ್ಲರೂ ಇದ್ದಾರೆ. ಇಲ್ಲಿ ನನ್ನ ಟೀಮು ನಿನ್ ಟೀಮು ಅನ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ನನ್ನ ಟೀಮ್ ಇದ್ದಿದ್ದು ನಾಳೆಗೆ ನಿಮ್ ಟೀಮ್ ಆಗ್ಬಿಡುತ್ತೆ, ನಿಮ್ ಟೀಮ್ ಇದ್ದು ನಮ್ಮೊಳಗೆ ಆಗ್ಬಿಡುತ್ತೆ. ಯಾರು ಬಹಳ ನನ್ಗೆ ಹತ್ರ ಇದ್ದವ್ರು ಇವತ್ತು ನಾಳೆಗೆ ಅವರು ನನಗೆ ಅಪೋಸ್ ಆಗ್ತಾರೆ. ಯಾರು ಬಹಳ ಅಪೋಸ್ ಇದ್ದಾರೆ ಅವರು ನಾಳೆಗೆ ನಂಗೆ ಹತ್ರ ಆಗ್ಬೋದು. ಹೌದಾ? ಸೊ ಈ ಜೀವನದ ಆಟದಲ್ಲಿ, ಫುಟ್ಬಾಲ್ ಆಟದ ಗತೆ ಏನೋ ಒಂದು ಇತಿಮಿತಿಗಳಿಲ್ಲ. ದಿಸ್ ಈಸ್ ವಿತೌಟ್ ಬೌಂಡ್ರೀಸ್. ಯಾವುದೇ ಬೌಂಡ್ರೀಸ್ ಇಲ್ಲ ಇದಕ್ಕೆ. ನೀವೆಲ್ಲಾದ್ರೂ ಹೋಗ್ಬೋದು, ಏನಾದ್ರೂ ಮಾಡ್ಬೋದು. ಸೊ ಅದನ್ನ ಸರಿಯಾದ ದಾರಿಯಲ್ಲಿ ತರಬೇಕಂದ್ರೆ ಯಾರು ಬಂದು ನಿಮ್ಗೆ ರೂಲ್ಸ್ ರೆಗ್ಯುಲೇಷನ್ಸ್ ಇದಾವೆ, ಎಲ್ಲದರಲ್ಲಿ ನಮ್ಮ ಸ್ಕ್ರಿಪ್ಚರ್ಸ್ ನಲ್ಲಿ ಇದಾವೆ, ಭಗವದ್ಗೀತೆಯಲ್ಲಿದೆ, ಕುರಾನ್ ನಲ್ಲಿದೆ, ಎಲ್ಲ ಇದೆ. ಬಟ್ ತಿಳ್ಕೊಂಡು ಅದನ್ನ ಫಾಲೋ ಮಾಡೋರು ಯಾರು? ಗೊತ್ತಾಯ್ತಾ? ಸೊ ಅದಕ್ಕೆ ಗೆಳೆಯರೆ, ಈ ಜೀವನದ ಆಟ ಭಾರಿ ಮಜಾ ಇದೆ. ಸೊ ಅದಕ್ಕೆ ಮಾರ್ನಿಂಗ್ ಎದ್ದ ತಕ್ಷಣ ಇವತ್ತೊಂದು ಆಟನ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರೆ ಮಸ್ತ್ ಮಜಾ ಬರುತ್ತೆ. ಓಕೆ, ಆಟದ ಜೊತೆ ಅಟ್ಯಾಚ್ ಆಗ್ಬೇಡಿ. ಅದು ಬರೀ ಆಟ. ಆಟದ ಜೊತೆ ಅಟ್ಯಾಚ್ ಆಗ್ಬೇಡಿ. ಸಪೋಸ್ ಆ ಫುಟ್ಬಾಲ್ ಆಡೋನು ಆ ಬಾಲಿನ ಜೊತೆ ಬಹಳ ಅಟ್ಯಾಚ್ಮೆಂಟ್ ಇತ್ತಂದ್ರೆ ಪ್ರತಿಯೊಂದು ಸಲ ಬಾಲ್ಗೆ ಯಾರಾದ್ರೂ ಒದ್ದಾಗ ಅವ್ನಿಗೆ ಬೇಜಾರಾಗುತ್ತೆ. ಗೊತ್ತಾಯ್ತಾ? ಆ ಬಾಲ್ ಇರೋದೇ ಅದು ಒದಿಸ್ಕೊಳ್ಳಕ್ಕೆ ಇರೋದು. ಅದ್ರ ಬಗ್ಗೆ ನೀವು ಭಾಳ ಅಟ್ಯಾಚ್. ಹಾಗೆ ನಮ್ಮ ಜೀವನದಲ್ಲಿ ನಾವ್ ಏನ್ ಆಟ ಆಡ್ತೇವೆ, ಅದೇನಾದ್ರೂ ಬಿಸ್ನೆಸ್ ಇರ್ಲಿ, ಒಂದು ರಿಲೇಶನ್ಶಿಪ್ ಇರ್ಲಿ, ಹಾಗೆ ಆಮೇಲೆ ಸಂಬಂಧಗಳು, ಇವೆಲ್ಲ ಏನಿದಾವೆ ಇವ್ರ ಜೊತೆ ಬಹಳ ಅಟ್ಯಾಚ್ಮೆಂಟ್ ಆಗಬಾರ್ದು. ನಿಮ್ಮ ಗಾಡಿ ಇರ್ಬೋದು, ನಿಮ್ಮ ಆಸ್ತಿಗಳಿರ್ಬೋದು, ಅದಕ್ಕೆ ಬಹಳ ಅಟ್ಯಾಚ್ಮೆಂಟ್ ಆದ್ರೆ
ಅದಕ್ಕೇನಾದ್ರೂ ಆದಾಗ ನಿಮ್ಗೆ ಸಂಕಟ ಆಗುತ್ತೆ. ಆಟಪ್ಪ ಇದು, ಆಟದಲ್ಲಿ ಅವು ಬಂದಿದ್ದಾವೆ ಹೋಗ್ತವೆ, ಗೊತ್ತಾಯ್ತಾ? ಸೊ ಯಾರು ಈ ಜೀವನವನ್ನು ಒಂದು ಆಟ ಅಂತ ತಿಳ್ಕೊಂಡು ಖುಷಿಯಾಗಿ ಒಂದು ಒಳ್ಳೆ ರೆಡಿಯಾಗಿ ತಮ್ಮದೇ ಆದ ರೂಲ್ಸ್ ರೆಗ್ಯುಲೇಷನ್ಸ್ ಹಾಕೊಂಡು ಆಟದಲ್ಲಿ ತೊಡಗ್ತಾರೆ, ಆಟವನ್ನು ಎಂಜಾಯ್ ಮಾಡ್ತಾರೆ. ಸೊ ಗೆಳೆಯರೇ, ಜೀವನದ ಆಟವನ್ನು ಎಂಜಾಯ್ ಮಾಡಿ, ಗೊತ್ತಾಯ್ತಾ? ಅದು ಹಿಂಗೇ ಇರಬೇಕು ಅಂತಿಲ್ಲ, ಹಂಗೇ ಇರಬೇಕು ಅಂತಿಲ್ಲ. ಅದು ಹೆಂಗೆಂಗೋ ಹಿಂಗಿಂಗೋ ಆಗಿ ಹಂಗಂಗ ಆಗಿ ಮುಗಿದು ಹೋಗ್ಬಿಡುತ್ತೆ. ಒಂದ್ ದಿವಸ ಆಟ ಮುಗಿಸ್ಲೇಬೇಕು. ಇದಕ್ಕೆ ಸಮಯನೂ ನಿಗದಿ ಆಗಿಲ್ಲ. ಯಾರ್ದೋ ಒಬ್ರದ್ದು ಆಟ 40ನೇ ವರ್ಷದಲ್ಲೇ ಮುಗಿದ್ಬಿಡುತ್ತೆ. ಇನ್ನೊಬ್ರು ಅಯ್ಯೋ ಇವ್ರದ್ದು ಮುಗ್ದೇ ಬಿಡ್ತು ಆಟ ಅನ್ನೋರು 80 ವರ್ಷ ಇರ್ತಾರೆ. ಸೊ ಅದಕ್ಕೆ ಸಮಯನೂ ಇಲ್ಲ. ಎಂತ ಮಜಾ ಇದೆ ನೋಡಿ. ಅದಕ್ಕೆ ಬೆಸ್ಟ್ ಮೆಥಡ್ ಏನ್ ಗೊತ್ತಾಗಿದ್ದಾರೆ, ಜಸ್ಟ್ ಟೇಕ್ ದಿಸ್ ಆಸ್ ಎ ಗೇಮ್. ಅಂಡ್ ಇಟ್ ಇಸ್ ನಾಟ್ ಒಂದು ಫೈನೈಟ್ ಗೇಮ್ ಅಲ್ಲ ಇದು, ಇಟ್ ಇಸ್ ಅನ್ ಇನ್ಫೈನೈಟ್ ಗೇಮ್. ವಿಸ್ತಾರವಾದ ಆಟ ಇದು, ಇನ್ಫಿನಿಟಿ ಇದೆ ಅದರಲ್ಲಿ, ಮತ್ತೆ ಏನಾದ್ರೂ ಆಗ್ಬೋದು. ಅದಕ್ಕೆ ಇದನ್ನೆಲ್ಲ ಆಡ್ಸೋರು ಯಾರು ಅಂದ್ರೆ ಭಗವಂತನೇ. ಅವನ್ ಗೊತ್ತಿದೆ, ಮ್ಯಾಲಿಂದ ಕುತ್ಕೊಂಡು ನೋಡ್ತಾ ಇದೆ ನಮ್ದು ಆಟ ಏನ್ ನಡೆದಿದೆ ಅಂತ. ನಾವು ಆಟ ಆಡೋರ್ಗೆ ಆಟ ಏನ್ ನಡೆದಿದೆ ಅಂತ ಕಾಣೋದಿಲ್ಲ. ಅದಕ್ಕೆ ಜಸ್ಟ್ ಬಿ ಹ್ಯಾಪಿ, ಸ್ಟಾರ್ಟ್ ಪ್ಲೇಯಿಂಗ್ ದ ಗೇಮ್ ಆಫ್ ಲೈಫ್ ಅಂಡ್ ಮೇಕ್ ಎ ಡಿಫ್ರೆನ್ಸ್ ಇನ್ ಯುವರ್ ಲೈಫ್. ಓಕೆ, ಸುಮ್ಮನೆ ಮಾರ್ನಿಂಗ್ ಎದ್ದ ತಕ್ಷಣ ಏನಪ್ಪ ಇವತ್ತು ಆಟ ಅಂತ ಸ್ಟಾರ್ಟ್ ಮಾಡ್ಬೇಕು. ಯಾರಾದ್ರೂ ನಿಮ್ ಜೊತೆ ಕೋಪ ಮಾಡ್ಕೊಂಡ್ರೆ ಅಯ್ಯೋ ಇವ್ರದ್ದು ಇದ ಆಟನ ಇವತ್ತು ಅಂತ ಅನ್ಕೊಳ್ಬೇಕು, ಅದೇತಾ? ಒಂದ್ಸಲ ಗೆಲುವಾಗುತ್ತೆ, ಅರೇ ಇವತ್ತು ಆಟದಲ್ಲಿ ಗೆದ್ಬಿಟ್ನಾ ಅಂತ ಅನ್ಬೇಕು. ಅದ್ರ ಜೊತೆ ಅಟ್ಯಾಚ್ ಆಗ್ಬಾರ್ದು. ಯಾವಾಗಾದ್ರೂ ಒಂದ್ಸಲ ಸೋಲಾಗುತ್ತೆ, ಅರೇ ಸೋತ್ಬಿಟ್ನಾ ಈ ಸಲ, ಭಾರಿ ನೆಕ್ಸ್ಟ್ ಟೈಮ್ ಏನ್ ಮಾಡ್ಬೇಕು, ಇದ್ರಲ್ಲೆಲ್ಲ ಚೇಂಜಸ್ ಮಾಡ್ಕೊಂಡು ಮಾಡ್ಬೇಕು, ಏನೋ ಒಂದು ಡಿಸಿಷನ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ದಟ್ ಇಸ್ ವಾಟ್ ಇಟ್ ಇಸ್, ಅಂಡ್ ಯು ಶುಡ್ ಎಂಜಾಯ್ ದ ಗೇಮ್. ಯಾವ ಆಟವನ್ನು ಎಂಜಾಯ್ನೇ ಮಾಡೋದಿಲ್ಲ ಅಂದ್ರೆ ಅದು ಆಟ ಆಡ್ಬೇಕಾದ್ರೆ ಓಕೆ. ಸೊ ಇದು ನನ್ನ ವಿಚಾರ, ಆಟದ ಬಗ್ಗೆ, ಜೀವನದ ಬಗ್ಗೆ ನನ್ನ ವಿಚಾರ. ಇದೇ ಸರಿ ಅಂತೂ ನಾನು ಹೇಳೋದಿಲ್ಲ, ಸುಮ್ಮನೆ ಒಂದು ಡಿಸ್ಕಷನ್ಗೆ, ಒಂದು ಟಾಪಿಕ್. ಓಕೆ, ನನ್ಗೆ ಹಿಂಗ ಅನ್ಸುತ್ತಪ್ಪ, ಅದಕ್ಕೆ ನಿಮ್ಗೆ ಹೆಂಗ ಅನ್ಸುತ್ತೆ ಅಂತ ಹೇಳಿ ಓಕೆ ಕಮೆಂಟ್ ಬಾಕ್ಸ್ ನಲ್ಲಿ ಬರೀರಿ. ಏನಿರ್ಬೋದು ನಿಮ್ ಪ್ರಕಾರ ಆಟ ಅಂದ್ರೆ, ಏನ್ ಮಜಾ ಬರುತ್ತೆ ಅಂತ ಬರೀರಿ. ರೈಟ್, ಲೆಟ್ ಅಸ್ ಡಿಸ್ಕಸ್ ಆನ್ ದಿಸ್ ಅಂಡ್ ಎಂಜಾಯ್ ಲೈಫ್. ಓಕೆ, ಸೊ ಲೈಫ್ ಇಸ್ ಎ ಗೇಮ್, ಜಸ್ಟ್ ಪ್ಲೇ ಇಟ್. ಬಹಳ ಇದ್ರೆ ಆಟ ಆಡ್ಲಿಕ್ಕಂತೂ ಸ್ಟಾರ್ಟ್ ಮಾಡಿ, ಹೊರಗಡೆನೆ ಕುತ್ಕೋಬೇಡಿ. ಸ್ಟೇಡಿಯಂನಲ್ಲಿ ಕುತ್ಕೊಂಡ್ರೆ ಆಟ ನೋಡೋದಾಗುತ್ತೆ, ಗ್ರೌಂಡ್ ನಲ್ಲಿ ಇಳಿದ್ರೆ ಆಟ ಆಡೋದಾಗುತ್ತೆ. ಆಟ ಆಡೋದ್ರಲ್ಲೇ ಸುಖ ಬಹಳ ಇರುತ್ತೆ, ಆಟ ನೋಡೋದು ಮತ್ತೆ. ಸೊ ಆಟವನ್ನು ನೋಡೋರಾಗಬೇಡಿ, ಆಟವನ್ನ ಆಡೋರಾಗೋಣ. ಓಕೆ, ನಾನು ಹಿಡ್ಕೊಂಡು ಹೇಳ್ತಾ ಇರೋದು, ನಾನು ಬಹಳ ನೋಡ್ತಾ ಕುತ್ಕೊಳ್ಳೋದಿಲ್ಲ, ಸುಮ್ಮನೆ ಆಟ ಆಡೋದು. ಸಣ್ಣ ಸಣ್ಣ ಆಟ, ದೊಡ್ಡ ದೊಡ್ಡ ಆಟ, ಮಸ್ತ್ ಮಜಾ ಆಟ. ಅದಕ್ಕೆ ಹಾಡಿದೆಲ್ಲ, ಆಡಿಸಿ ನೋಡು, ಬಿಡಿಸಿ ನೋಡು, ಉರುಳಿ ಹೋಗೋದು, ಹೌದಾ? ಸೊ ಅದಕ್ಕೆ ಆಟವನ್ನ ಆಡಿ. ಥ್ಯಾಂಕ್ ಯು. ಮತ್ತೆ ಒಂದು ಹೊಸ ವಿಷಯದ ಬಗ್ಗೆ ತಗೊಂಡು ಮತ್ತೆ ಬರ್ತೇನೆ. ಕೀಪ್ ಲಿಸ್ನಿಂಗ್. ಓಕೆ, ಕೇಳಿಸ್ಕೊಳ್ತಾ ಇರಿ, ವಿಚಾರ ಮಾಡ್ರಿ, ಚಿಂತೆ ಮಾಡಬೇಡಿ, ಚಿಂತನೆ ಮಾಡಿ. ಆಮೇಲೆ ಮತ್ತೆ ನಿಮ್ ಗೆಳೆಯರಿಗೆ ಹಂಚ್ಕೊಳ್ಳಿ, ಸೊ ದ್ಯಾಟ್ ಇಟ್ ವಿಲ್ ಬೆನಿಫಿಟ್ ದೆಮ್. ಅವ್ರಿಗೂ ಒಂದು ಅವಕಾಶ ಸಿಗುತ್ತೆ ಕೇಳಿಸ್ಕೊಳ್ಳಿಕ್ಕೆ, ಅವರು ಒಂದು ಹೊಸ ವಿಚಾರದಲ್ಲಿ ತೊಡಗುತ್ತಾರೆ. ಇದು ಬೆಸ್ಟ್ ಕಾಂಟ್ರಿಬ್ಯೂಷನ್. ಅನ್ನ ದಾಸೋಹದಕ್ಕಿಂತ ಜ್ಞಾನ ದಾಸೋಹನು ಬಹಳ ಉನ್ನತವಾಗಿದೆ. ಸೊ ಅದಕ್ಕೆ ಜ್ಞಾನವನ್ನು ಪಸರಿಸಿ ಎಲ್ಲರಿಗೆ ತಿಳಿಲಿ, ನಿಮ್ಮ ಬೆಸ್ಟ್ ಫ್ರೆಂಡ್ಗೆ ಕಳಿಸ್ಕೊಡಿ. ದೆನ್ ಯು ವಿಲ್ ಬಿ ಹ್ಯಾಪಿ ಟು ಸಿ ಇಟ್. ಓಕೆ, ಹ್ಯಾಪಿ ಟು ಲಿಸನ್ ಟು ದಿಸ್. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಟೇಕ್ ಕೇರ್, ಲವ್ ಯು. ಮಹೇಶ್ ಮಾಷಾಳ್ signing off. Thank you so much.